ಸೊ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ದು ಲೋಗೋ ಚೇಂಜ್ ಆಗಿದೆ. ಸೊ ಯಾರು ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬೇಡಿ. ಏನೋ ಲೋಗೋ ಚೇಂಜ್ ಆಗಿದೆ, ಮೋಸ್ಟ್ಲಿ ಇದೆಲ್ಲ ಅನ್ಸುತ್ತೆ ಚಾನಲ್ ಅಂತ ಎಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡಿ. ಇಂಟ್ರೋದಲ್ಲಿ ಹೊಸ ಲೋಗೋ ಹಾಕಿದ್ದೀನಿ, ನೋಡ್ಕೊಳ್ಳಿ. ಹೋಪ್ ನಿಮಗೂ ಇಷ್ಟ ಆಗುತ್ತೆ ಲೋಗೋ. ಲಾಸ್ಟ್ ಇದ್ದಿದ್ದ ಲೋಗೋಕ್ಕಿಂತ ತುಂಬ ಡಿಫ್ರೆಂಟಾಗಿ, ಒಂಥರ ಸಿನಿಮ್ಯಾಟಿಕ್ ಆಗಿ, ಒಂಥರ ಟ್ರೆಂಡಿಂಗ್ ಆಗಿ ಲೋಗೋ ಡಿಸೈನ್ ಮಾಡಿದ್ದೀನಿ. ಸೊ ನೋಡಿ, ಇನ್ಮೇಲಿಂದ ಇದೇ ಒಂದು ಪರ್ಮನೆಂಟ್ ಲೋಗೋ ಆಗಿರುತ್ತೆ. ಆ್ಯಂಡ್ ಇಂಟ್ರೋ ವಿಡಿಯೋ ಕೂಡ ಚೇಂಜ್ ಆಗಿದೆ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಡ್ಯೂಟಿ ಇವತ್ತು ಶನಿವಾರ 10:30 ಬಿತ್ತು. ಫಸ್ಟ್ ಡ್ಯೂಟಿ 10:30 11 ಗಂಟೆ ಆಗಿತ್ತು ಮೋಸ್ಟ್ಲಿ. ಎಲ್ಲಿಗಪ್ಪ ಅಂದರೆ ಇಲ್ಲಿ ಸಂಪಂಗಿ ರಾಮನಗರಲ್ಲಿ HCG ಹೋಟೆಲ್ ಅನಿಸುತ್ತೆ. ಇದು HCG ಹೋಟೆಲ್ಲು. ಸೊ ಇಲ್ಲ ಕರ್ಕೊಂಬಂದು ಕಸ್ಟಮರ್ನ ಡ್ರಾಪ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬೀಳುತ್ತೆ ಏನೋ ನೋಡಬೇಕು. ಇದೇ ಫಸ್ಟ್ ಡ್ಯೂಟಿ ಇವತ್ತು. ಸೊ ಇವತ್ತು ಫಸ್ಟ್ ಡ್ಯೂಟಿ ಮುಗೀತು. ಸೆಕೆಂಡ್ ಡ್ಯೂಟಿ ಆ ಕಡೆ ಬೀಳುತ್ತೆ. ಏರ್ಪೋರ್ಟ್ ಬೀಳ್ತಾ ಇತ್ತು. ರ್ಯಾಪಿಡೋದಲ್ಲೆಲ್ಲ 670 ರೂಪಾಯಿ ಕೊಡ್ತಾಯಿದ್ದ. ಟೋಲೆಲ್ಲ ಹೋಗಿ ಏನೂ ಉಳಿಯೋದೇ ಇಲ್ಲ. 35 ಕಿಲೋಮೀಟ್ರ್ ಇಲ್ಲಿಂದ. ಸೊ ಹಂಗಾಗಿ ಎತ್ಕೊಳ್ಳಲಿಲ್ಲ ನಾನು. ನೋಡೋಣ ನೆಕ್ಸ್ಟ್ ಇಲ್ಲಿಂದ ಮತ್ತೆ ಬೇರೆ ಎಲ್ಲಿಗಾದ್ರೂ ಬೀಳುತ್ತಾ, ಹೆಂಗೆ ಕತೆ ಏನು ಅಂತ. ಸೊ ಬೆಳಗ್ಗೆ ಡ್ರಾಪ್ ಆದಮೇಲೆ ಶಾಂತಿನಗರ ಹತ್ರ 1 ಅವರ್ ವೆಯ್ಟ್ ಮಾಡಿದೆ. ಡ್ಯೂಟಿ ಇರಲಿಲ್ಲ ಯಾವುದೂ ಸಿಟಿ ಒಳಗಡೆನೂ. ಸೊ ಅದಾದಮೇಲೆ ಏರ್ಪೋರ್ಟ್ ಒಂದು ಡ್ಯೂಟಿ ಬಿತ್ತು ರ್ಯಾಪಿಡೋದಲ್ಲಿ, ವುಡ್ಲ್ಯಾಂಡ್ಸ್ ಹೋಟೆಲಿಂದ ಕರ್ಕೊಂಡೋಗಿ ಕಸ್ಟಮರ್ನ ಏರ್ಪೋರ್ಟ್ ಡ್ರಾಪ್ ಮಾಡ್ತಿದ್ದಂಗೆ ಮತ್ತೆ ಮಾಲಾಫಿಷ ಹಿಂದ್ಗಡೆ ಒಂದು ಅಪಾರ್ಟ್ಮೆಂಟ್ಗೆ ನಮ್ಮ ಹತ್ರ ಒಂದು ಡ್ಯೂಟಿ ಬಿತ್ತು. ಸೊ ಎತ್ಕೊಂಬಂದು ಕಸ್ಟಮರ್ನ ಡ್ರಾಪ್ ಮಾಡಿ ಇಲ್ಲೇ ಊಟ ಮಾಡ್ಕೊಂಡು ಕೂತಿದ್ದೀನಿ. ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ, ಹೆಂಗೆ ಡ್ಯೂಟಿ ಅಂತ. ತುಂಬ ಕಮ್ಮಿ ಇದ್ದಾವೆ ಆ್ಯಕ್ಚುಲಿ ಬಟ್ ಡ್ಯೂಟಿಗಳೇ ಇಲ್ಲ. ಸಿಟಿ ಒಳಗಡೆ ಡ್ಯೂಟಿ ಬೀಳ್ತಾಯಿಲ್ಲ, ಅಷ್ಟು ಕಮ್ಮಿ ಇದ್ದಾವೆ. ಸೊ ನೋಡೋಣ ಇಲ್ಲಿಂದ ಹೆಂಗೆ ಬೀಳುತ್ತೆ ಡ್ಯೂಟಿಗಳು, ಹೆಂಗಾಗುತ್ತೆ ಏನು ಅಂತ. ಟೈಮ್ ಆಲ್ರೆಡಿ 4 ಗಂಟೆ ಆಗಿದೆ. ಇನ್ನೆಷ್ಟೊತ್ತಿಗೆ ಬೀಳುತ್ತೆ ನೋಡೋಣ ಡ್ಯೂಟಿ ನೆಕ್ಸ್ಟು. ಮಾಲಾಫಿಯಸ್ ಹತ್ರ ಎಲ್ಲೂ ಇರಲಿಲ್ಲ. ಸೊ ಅದಕ್ಕೆ CNG ಹಾಕ್ಸ್ಕೊಂಡು ಅಲ್ಲಿಂದ ರಾಜನಕುಂಟೆ ಪ್ರೆಸಿಡೆನ್ಸಿ ಕಾಲೇಜ್ ಹತ್ರ ಒಂದು ಡ್ಯೂಟಿ ಬಿತ್ತು. ಸೊ ಪ್ರೆಸಿಡೆನ್ಸಿ ಕಾಲೇಜ್ ಹತ್ರ ಕಸ್ಟಮರ್ನ ಡ್ರಾಪ್ ಮಾಡಿ ವಾಪಸ್ ಹೋಗ್ತಾಯಿದ್ದೀನಿ ರಾಜನಕುಂಟೆ ಕಡೆಗೆ. ಕಾಲೇಜ್ ಬಿಟ್ಬಿಟ್ಟಿದೆ ಆಲ್ರೆಡಿ, ಹಂಗಾಗಿ ಡ್ಯೂಟಿಗಳು ಈ ಕಡೆ ಏನು ಕಮ್ಮಿ ಬೀಳೋದು, ಬಿದ್ದರೂ ರೇಟ್ ಕೊಡೋಲ್ಲ. ಸೊ ಹಂಗಾಗಿ ಹೋಗೋಣ ಅಂತ ಒಂದು 5 ನಿಮಿಷ ನಿಲ್ಲಿಸ್ತೀನಿ. ಸೊ ಒಂದು 5 ನಿಮಿಷ ನಿಲ್ಲಿಸ್ಬಿಟ್ಟು ನೋಡ್ತೀನಿ. ಅದರ ಬಿತ್ತು ಅಂದರೆ ಓಕೆ, ಒಳ್ಳೆ ರೇಟ್ ಕೊಟ್ಟರೆ. ಇಲ್ಲ ಅಂದರೆ ಸೀದಾ ರಾಜನಕುಂಟೆ ಕಡೆ ಹೋಗೋಣ. ನಿಲ್ಲಿಸಿದ್ದೀನಿ, ನೋಡೋಣ ಬೀಳುತ್ತೆ ಯಾವುದಾದ್ರು ಅಂತ. ಸೊ ರಾಜನಕುಂಟೆ ಆದಮೇಲೆ ಅಲ್ಲಿ ಯಾವುದೂ ಡ್ಯೂಟಿ ಬೀಳಲಿಲ್ಲ. ಸೊ ಮನೆಗೆ ವಾಪಸ್ ಬಂದೆ. ಮನೆಗೆ ಬಂದಮೇಲೆ ಇಲ್ಲಿಂದನೂ ಡ್ಯೂಟಿ ಬಿದ್ದಿಲ್ಲ. ಸೊ ಬಂದಮೇಲೆ ನಾನು ಹೋಗಿಲ್ಲ ಮನೆಗೆ. ಇಷ್ಟೇ ಇವತ್ತು. ಸೊ ಟೋಟಲಾಗಿ ಇವತ್ತು ಅರ್ನಿಂಗ್ಸ್ ನೋಡೋದಾದರೆ ರ್ಯಾಪಿಡೋಲ್ಲಿ 840 ಆಗಿದೆ. ನಮ್ಮ ಯಾತ್ರೆಯಲ್ಲಿ ಒಂದು 560 ಆಗಿದೆ. ಪ್ಲಸ್ಸು ಓಲಾದಲ್ಲಿ ಬಂದು 1050 ಆಗಿದೆ. ಟೋಟಲಾಗಿ 2500 ಇವತ್ತು ಅರ್ನಿಂಗ್ಸ್ ಆಗಿರೋದು. ಅದರಲ್ಲೊಂದು 300-350 ರೂಪಾಯಿ ಗ್ಯಾಸ್ ಹೋಗಿರ್ಬೋದು. ಅದೆಲ್ಲ ಖರ್ಚು ತೆಗೆದ್ರೆ ಒಂದು 2200 ರೂಪಾಯಿ ಇವತ್ತಿನ ಅರ್ನಿಂಗ್ಸು. ಸೊ ಇನ್ನು ನಾಳೆ ಭಾನುವಾರ ನೋಡೋಣ ಹೆಂಗಾಗುತ್ತೆ ಡ್ಯೂಟಿ ಅಂತ. ಬೇಗ ಏನು ಸ್ಟಾರ್ಟ್ ಮಾಡಲ್ಲ, ಲೇಟಾಗಿ ಸ್ಟಾರ್ಟ್ ಮಾಡ್ತೀನಿ ಭಾನುವಾರ. ಸೊ ನೋಡೋಣ ನಾಳೆ ಎಷ್ಟಾಗುತ್ತೆ ಅರ್ನಿಂಗ್ಸು ಏನು ಅಂತ. ಆದಷ್ಟು ಮ್ಯಾಕ್ಸಿಮಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾಳೆ. ಇವತ್ತು ಡ್ಯೂಟಿಗಳು ತುಂಬ ಕಮ್ಮಿ ಇತ್ತು. ಜಯನಗರ ಶಾಂತಿನಗರ ಕಡೆನೇ ಆಲ್ಮೋಸ್ಟ್ 1-1.5-2 ಅವರ್ ತನಕ ವೆಯ್ಟ್ ಮಾಡಿದ್ದೀನಿ. ಡ್ಯೂಟಿ ಬಿದ್ದಿಲ್ಲ. ಸರ್ಚ್ ಕೂಡ ತೋರಿಸ್ತಾ ಇರಲಿಲ್ಲ ಯಾವ ಆ್ಯಪಲ್ಲೂ. ಸಿಕ್ಕಾಪಟ್ಟೆ ಕಮ್ಮಿ ಇತ್ತು ಡ್ಯೂಟಿಗಳು ಇವತ್ತು, ಎಲ್ಲೂ ಬೀಳ್ತಾ ಇರಲಿಲ್ಲ ಡ್ಯೂಟಿಗಳು. ಸೊ ಹಂಗಾಗಿ ಇಷ್ಟೇ ಆಗಿದ್ದು. ನೋಡೋಣ ನಾಳೆ ಹೆಂಗಿರುತ್ತೆ ಭಾನುವಾರ ಅಂತ. ಥ್ಯಾಂಕ್ ಯು.